ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದಲೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದರೆ ಇವತ್ತು ಒಂಥರ ಸ್ಪೆಷಲ್ ಡೇನು ಅಂತಲೂ ಹೇಳ್ಬೋದು, ಇಲ್ಲ ಬ್ಯಾಡ್ ಡೇ ಅಂತಲೂ ಹೇಳ್ಬೋದು. ಯಾಕೆಂದರೆ ಇವತ್ತು SSLC ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಇನ್ನೂ ಬಿಟ್ಟಿಲ್ಲ, 12:30ಗೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಇವತ್ತು ನಮ್ಮ ಅಕ್ಕನ ಮಗಳು ಕೂಡ SSLC ಎಕ್ಸಾಮ್ನ ಅಟೆಂಡ್ ಮಾಡಿದ್ದಾಳೆ. ಹಾಗೆ ಅವಳಿಗೂ ಹೇಗೆ ಬರುತ್ತೆ ಮಾರ್ಕ್ಸ್ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸೋನುಗೆ ಕಾಲ್ ಮಾಡಿಬಿಟ್ಟು ನಾವು ಇವಾಗ ಕೇಳೋಣ ಏನು ಮಾಡ್ತಿದ್ದಾಳೆ, ಎಷ್ಟು ಭಯ ಪಡ್ಕೊಂಡಿದ್ದಾಳೆ ಅಂತ ಕೇಳೋಣ. ಸಾನ್ವಿಗೆ ಫೋನ್ ಮಾಡ್ತಾ ಇದ್ದೀನಿ. ಹಾಯ್ ಸೋನು, ಏನು ಮಾಡ್ತಾ ಇದೀಯಾ? ನ್ಯೂಸ್ ನೋಡ್ತಾ ಇದೆಯಾ? ಹೆಂಗೆ ಬರುತ್ತೆ ರಿಸಲ್ಟ್ ಇವತ್ತು? ಗೊತ್ತಿಲ್ಲ, 90 ಮೇಲೆ 95 ಅಂತ ಅನ್ಕೊಂಡಿದ್ದೀನಿ. 95? 95 ರಿಯಲಿ? ಓಕೆ, ಆಗ ನಿನಗೆ ನನ್ನ ಪ್ರಕಾರ ನಿನಗೆ ಒಂದು 93.5 ಅಂತ ಅಂದ್ಕೊಂಡಿರ್ತೀನಿ. ನಿನಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂದ್ಕೊಂಡಿದ್ಯಾ? 95. ಹೌದಾ? 95 ಬರಲಿಲ್ಲ ಅಂದರೆ 90. ಓಕೆ 95 ಬಂದರೆ ನಾನು ಹೇಳಿದ್ದೀನಿ ನಿನಗೆ, ನಾನು ನಿನಗೇನೋ ಕೊಡಿಸ್ತೀನಿ ಅಂತ. ಇಲ್ಲ ಅಂದರೆ ಏನೂ ಕೊಡಿಸಲ್ಲ. ಇಲ್ಲಾಂದರೆ ನಾಳೆ ನಿಮ್ಮ ಮನೆಗೆ ಬರ್ತೀನಿ ನಾನು. ಅಲ್ಲಿ ಫುಲ್ ಪಾರ್ಟಿ ಮಾಡೋಣ. ಫಸ್ಟ್ ನೀನು ರಿಸಲ್ಟ್ ಬರಲಿ. ಹೌದಾ? ಭಯ ಪಡ್ಕೊಂಬೇಡ. ಇನ್ನೇನು ಕೆಲವೇ ಕ್ಷಣದಲ್ಲಿ SSLC ರಿಸಲ್ಟ್ ಅನೌನ್ಸ್ ಮಾಡಲಾಗಿದೆ. ವೆಯ್ಟ್ ಮಾಡು. ಚೆನ್ನಾಗಿ ಬರ್ದಿದ್ಯಾ ಅನ್ಸತ್ತೆ. ಮಾಡಿದ್ಯಾ? ಚೆನ್ನಾಗಿ ಮಾಡಿದ್ಯಾ? ಭಯ ಆಗ್ತಿದ್ಯಾ? ಅಯ್ಯಯ್ಯೋ, ಅದೆಲ್ಲ ಬೇಡ. ಹ್ಯಾಪಿಯಾಗಿರೋ, ಒಳ್ಳೆ ರಿಸಲ್ಟ್ ಬರುತ್ತೆ. 95 ಅಂತ ಹೇಳಿದ್ಯಾ? ಆಲ್ ದ ಬೆಸ್ಟ್. ಹಾಗೆ ಬರಲಿ. ನಾನು ನಿನಗೆ ನಾನು ಚೆಕ್ ಮಾಡಿಬಿಟ್ಟು ಹೇಳಲಾ? ಇಲ್ಲ, ನಿನ್ನ ನಂಬರ್ನ ಸೆಂಡ್ ಮಾಡು. ಹೇಗೆ ಅನ್ನಿಸ್ತಿದೆ? ಸರಿ, ಇವಾಗ ಈಗ ಈ ಕ್ಷಣದಲ್ಲಿ ನಿನಗೆ ಏನು ಅನ್ನಿಸ್ತಾ ಇದೆ? ಹಾಂ, ಫೇಲ್ ಆಗಿಬಿಟ್ರೆ ಏನು ಮಾಡ್ತೀಯಾ? ಹೇಳು, ಪರವಾಗಿಲ್ಲ, ಹೇಳು. 90 ಮೇಲೆ ಬರುತ್ತೆ ಅಂತ ಹೇಳಿದ್ಯಾ? ಓಕೆ, ನಾನು ಸರಿ, ನಿನ್ನ ರಿಸಲ್ಟ್ ಬಂದಮೇಲೆ ನಾನು ನಿನಗೆ ಕಾಲ್ ಮಾಡ್ತೀನಿ. ಓಕೆನಾ? ಬಾಯ್. ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ, ಇನ್ನು ವೆಬ್ಸೈಟಲ್ಲಿ ಬಿಟ್ಟಿಲ್ಲ. ಇವಾಗ ಚೆಕ್ ಮಾಡ್ತಾ ಇದ್ದೀನಿ. ನನಗೆ ಭಯ ಆಗ್ತಿದೆ, ಯಪ್ಪ ಹೇಗೆ ಬರ್ತಿದ್ದಾಳೆ ಅಂತ. ಬನ್ನಿ ಟ್ರೈ ಮಾಡೋಣ. ಇನ್ನು ರಿಸಲ್ಟು ಬಿಟ್ಟಿಲ್ಲ, ವೆಯ್ಟ್ ಮಾಡ್ತೀನಿ, ಚೆಕ್ ಮಾಡ್ತಿದ್ದೀನಿ. ಫುಲ್ ಟೆನ್ಷನ್ ಆಗ್ತಾಯಿದೆ. ನೋಡೋಣ, ವೆಯ್ಟ್ ಮಾಡೋಣ. ಅನೌನ್ಸ್ ಮಾಡಿದ್ದಾರೆ, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ರಿಸಲ್ಟ್ ಬಂದಿದೆ. ಓ ಮೈ ಗಾಡ್, 536 ತೊಗೊಂಡಿದ್ದಾಳೆ. ಈಗ ಅವಳಿಗೆ ಕಾಲ್ ಮಾಡೋಣ. ಸೋನು, ಬೇಜಾರು ಮಾಡ್ಕೊಬೇಡ, ಚೆನ್ನಾಗಿ ತೊಗೊಂಡಿದ್ಯಾ ಮಾರ್ಕ್ಸು, ಡೋಂಟ್ ವೆರಿ. ನೋಡಿಲಿ, ಬೇಜಾರು ಮಾಡ್ಕೊಬೇಡ. 85% ಏನು ಬ್ಯಾಡ್ ಮಾರ್ಕ್ಸ್ ಏನಲ್ಲ, ಚೆನ್ನಾಗಿ ತೊಗೊಂಡಿದ್ಯಾ. ಕಂಗ್ರ್ಯಾಚುಲೇಷನ್. ಸೋನು ರಿಸಲ್ಟ್ ಬಂತು. ಅವಳು ಹೇಳಿದಷ್ಟು ಪರ್ಸೆಂಟೇಜ್ ಬಂದಿಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ. 85 ಬಂದಿದೆ. ಅದೇನು 85% ಬರೋದೇನೋ ಅಷ್ಟು ಸುಲಭ ಅಲ್ಲ. ಗುಡ್ ಮಾರ್ಕ್ಸ್ ಬಂದಿದೆ. ಪಾಪ ಅವಳು ಹೇಳಿದೆ, ನಾನು ಅಲ್ಲಿಗೆ ಬರ್ತೀನಿ, ಏನೇನು ಕೊಡಿಸ್ತೀನಿ ಅಂತ ಹೇಳಿದೆ. ಅದ್ರ ಪರವಾಗಿಲ್ಲ, ನಾನು ಹೋಗ್ತೀನಿ, ಅಲ್ಲಿ ಮೀಟ್ ಮಾಡ್ತೀನಿ. ನಾನು ನಿಮಗೆ ಹಾಸನದಲ್ಲಿ ಸಿಗ್ತೀನಿ. ನೋಡೋಣ. ಎಷ್ಟು ದೊಡ್ಡ ಪಾಪ್ಕಾರ್ನು. ಎಷ್ಟು ದೊಡ್ಡ ಪಾಪ್ಕಾರ್ನ್ ಅಲ್ವಾ? ಅದ್ರಲ್ಲಿ ನಾವು ಇಷ್ಟೇ ಪಾಪ್ಕಾರ್ನು, ಮ್ಯಾಂಗೋ ತಿನ್ಕೊಂಡು ಆರಾಮಾಗಿ ಬಸ್ಸಲ್ಲಿ ಹಾಸನ್ಗೆ ಹೋಗೋಣ. ಹೆಂಗಿದೆ? ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಸೆಂಟ್ರಲ್ಲಿ. ಮಧುರೊಡೆ ಕಾಫಿ ತೊಗೊಂಡು ಕುಡಿತಾ ಇದ್ದೀವಿ.
ಹಾಸನಿಗೆ ರೀಚ್ ಆಗಿದ್ದೀನಿ. ಸೋನು ಬರ್ತಾ ಇದ್ದಾಳೆ, ವೆಯ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಹಾಸನ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ಕತ್ಲೆ ಇದೆ, ಯಾರೂ ಇಲ್ಲ, ಲೇಟ್ ಆಗಿದೆ ಅನ್ಸುತ್ತೆ. ಇವಾಗ ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಆಶಾ ನಮ್ಮನ್ನ ನೋಡಕ್ಕೆ ಬಂದಿದ್ದಾಳೆ. ಹೇಳು. ಆಮೇಲೆ ನಾನು ನಿಮಗೋಸ್ಕರ ಬಂದಿದ್ದೆ, ನಿನಗೇನು ಅನಿಸ್ತು ಹೇಳು ಬೇಗ. ಏನೆಲ್ಲ ಖುಷಿ ಆಯಿತು, ಆದರೆ ರಿಸಲ್ಟಿನ ಸ್ವಲ್ಪ ಬೇಜಾರಿದೆ. ಡೋಂಟ್ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ಟ್ಯಾಲೆಂಟ್ ಇಂಪಾರ್ಟೆಂಟ್, ನಾಲೆಡ್ಜ್ ಇಂಪಾರ್ಟೆಂಟ್ ಅಲ್ವಾ? ಓಕೆ, ನೀನು ಈ ಸಲ 10th ತೊಗೊಳಕ್ಕೆ ಆಗಿರೋದು ಸೆಕೆಂಡ್ PU ತೊಗೋ, 95 ಮೇಲೆ ತೊಗೋ. ಓಕೆ, ಬೇಜಾರು ಮಾಡ್ಕೊಬೇಡ, ರೀವ್ಯಾಲ್ಯೂಯೇಷನ್ಗೆ ಹಾಕು, ನೋಡೋಣ, ಟ್ರೈ ಮಾಡೋಣ, ಬರುತ್ತೆ ಮಾರ್ಕ್ಸು, ಬೇಜಾರು ಮಾಡ್ಕೊಬೇಡ. ಇವಾಗ ನಾವು ಖುಷಿಯಾಗಿ ಕೇಕ್ ಕಟ್ ಮಾಡಿಬಿಟ್ಟು ಚಿಕನ್ನು, ಬಿರಿಯಾನಿ ಎಲ್ಲ ತಿನ್ನೋಣ. ಓಕೆ, ಏನು ಕೇಕ್ ಸೋನು ನನಗೆ ಕಂಗ್ರ್ಯಾಚುಲೇಷನ್ಸ್ ಸೋನು, 80% ಬಂದಿದೆ, ಖುಷಿಯಾಗಿರು. ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಅದಕ್ಕೇ ಕೇಕ್ ಹೋಗಮ್ಮ, ಹೋಗು, ಹಂಗೆ ಮಾಡಿ. ಹಾಫ್ KGಗೆ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ. ಹಾಫ್ KG ಇದೆಯದು? ಹಾಂ. ಏನು ಫ್ಲೇವರ್ ತಗೊಂಡೆ? ಏನು ಪರ್ಸೆಂಟೇಜಾ? ಸ್ಟ್ರೀಕ್ಸ್ ಮೇಂಟೈನ್ ಮಾಡ್ತೀವಿ. ನಾವಿವಾಗ ಹಾಸನಿಗೆ ಬಂದಿದ್ದೀವಿ. ಅದೇ ಹಾಸನಿಗೆ ಬಂದಿದ್ದೀವಿ, ಜ್ಯೂಸ್ ಕುಡಿತೀವಿ. ಮನೇಲಿ ಮಾಡೋದು ಲೇಟ್ ಆಗುತ್ತೆ ಅಂತ ಬಿಟ್ಟು ಪಾರ್ಸಲ್ ತೊಗೊಂಡು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಬಾಬ್ ಎಲ್ಲ. ಹಾಸನ ದೊನ್ನೆ ಬಿರಿಯಾನಿ ಅಲ್ವಾ ಇದು? ಯಾವ ಹೋಟೆಲಿದೆ? ಅದೇ ದೊನ್ನೆ ಬಿರಿಯಾನಿ. ತಗೊಂಡು ಇವಾಗ ಕೇಕ್ ತೊಗೊಂಡು ಕಟ್ ಮಾಡೋಣ, ಬನ್ನಿ. ಅದು ಬೇರೆ ಎಲ್ಲ ಪಾರ್ಸಲ್ ಹೋಗಿ ಮನೇಲಿ ಮಾಡೋಕ್ಕಾಗಲ್ಲ ಅಂತೇಳಿ ಎಲ್ಲ ಮಾಡ್ತೀವಿ. ಇವಾಗ ಹಾಸನ ದೊನ್ನೆ ಬಿರಿಯಾನಿ ತಿನ್ನೋ ಟೈಮ್ ಬಂದಿದೆ, ತಿಂತಾ ಇದ್ದೀನಿ. ತುಂಬ ಹಸಿವಾಗ್ತಾ ಇದೆ, ಸ್ವಲ್ಪ ಟೇಸ್ಟ್ ಮಾಡೋಣ, ಜಾಸ್ತಿ ಬೇಡ. ನೆಕ್ಸ್ಟ್ ಕಬಾಬು. ಇದು ಇವಳು ನೋಡಿ ಚಿಕನ್ ಬಿರಿಯಾನಿ ತಿನ್ನಲ್ಲ, ಬಿರಿಯಾನಿ ರೈಸ್ ತಿಂತಾಳಂತೆ. ಅದ್ರಲ್ಲಿ ಹಾಕಿರ್ತಾರಲ್ಲ ಶೇವ, ಚಿಕನ್ ಅಲ್ಲಿ ಬೇಯಿಸಿರ್ತಾರಲ್ಲ ಸೂಪಲ್ಲಿ. ಆಸೆ ಇವಾಗ ತಿನ್ನೋ ಸಮಯ. ಇದರಲ್ಲಿ ಕೈಮಾ ಇದೆ, ನನಗೆ ಬೇಡ ಇವಾಗ. ಕೈಮಾ ಬೇಕಂತ ಟೇಸ್ಟ್ ಮಾಡೋ ಸಮಯ. कुछ लोग लोकल फ्लाई का रंग, कम दाम या वाटरप्रूफ का स्टैंड देखकर धोखा खा रहे हैं। सैनिक स्टोर वन ನೈಸಾ? ಬಿಸಿ ಬಿಸಿ ಇದೆ, ಚೆನ್ನಾಗಿದೆ. ಓಕೆ, ಅದು ಈ ಬಿಸಿ ಬಿರಿಯಾನಿ ಮ್ಯಾಚ್ ನೋಡ್ಕೊಂಡು ಬಿರಿಯಾನಿ ತಿನ್ಕೊಂಡು ಸಖತ್ತಾಗಿ ಮಜಾ ಮಾಡ್ತಾ ಇದೀವಿ. ಇನ್ನು ಕೇಕ್ ಕಟ್ಟಿಂಗ್ ಇದೆ. ಹಾಂ ಸರಿ, ಬೈ. ತಿನ್ಬಿಟ್ಟು ಕಂಗ್ರ್ಯಾಚುಲೇಷನ್ ಸೋನು, ಕಂಗ್ರ್ಯಾಚುಲೇಷನ್. ಏನಿದು ಚಿಕ್ಕ ಇವು ಎಲ್ಲ ಮೆಲ್ಟ್, ಕೋಲ್ಡ್ ಕೇಕು ಎಲ್ಲ ಮೆಲ್ಟ್ ಆಗೋಗಿದೆ. ಫುಲ್ಲು
ಐಸ್ ಕೇಕ್ ತೊಗೊಂಡ್ಬಿಟ್ಟು ಫುಲ್ಲು ಮೆಲ್ಟ್ ಆಗಿದೆ. ಕೇಕ್ ಕಟ್ ಮಾಡೋಕ್ಕಾಗ್ತಿಲ್ಲ ಏನಿಲ್ಲ, ಹಾಗೆ ಕಟ್ ಮಾಡಿಕೊಂಡು ತಿಂತಾಯಿದ್ದೀವಿ. ಹಿಂಗೆ ಓ ಮೈ ಗಾಡ್, ಫುಲ್ಲು ಮೆಲ್ಟ್ ಆಗಿದೆ. ಐಬಕ್ಕಿಂದ ತೊಗೊಂಬಂದಿದ್ದು. ಟಂಟಡ ಇಷ್ಟು ಕತ್ಲೆ ಆಗಿದೆ. ಇವಾಗ ಟೈಮ್ ಎಷ್ಟಾಯಿತು ಸೋನು? ನಮಗಿನ್ನೂ ನಿದ್ರೆ ಬರ್ತಾಯಿಲ್ಲ. ಹಾಂ, 1:25. ಬ್ಯಾಂಗ್ಳೂರಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದು, ಹಾಸನದಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಈಗ ಕತ್ಲಲ್ಲಿ ಆಚೆಗಡೆ ಬಂದಿದ್ದೀವಿ. ನೋಡಿ ಎಷ್ಟು ಕತ್ಲೆ ಇದೆ ನೋಡು. ಇಲ್ಲಿ ಸೌಂಡು, ಹುಳಗಳ ಸೌಂಡು, ಕಿಟಿ 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 ಚಿಟಿ 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 ಸೌಂಡ್ ಬರುತ್ತೆ. ತೋರಿಸ್ತೀನಿ, ಕೇಳಿಸ್ಕೊಳ್ಳಿ. ಬರ್ತಾಯಿಲ್ಲ, ಗೋಸ್ಟ್ ಬರುತ್ತೆ, ಈಗ ದೆವ್ವ ಬರುತ್ತೆ. ಸೌಂಡು ಬರ್ತಾಯಿಲ್ವಾ? ನೋಡಿ, ಬರ್ತಾಯಿದೆ. ಶೆಕೆ ಚೆನ್ನಾಗಿದೆ. ವೆದರ್ ಮಾತ್ರ ಸಖತ್ತಾಗಿದೆ. ಫುಲ್ ಗಾಳಿ ಸಖತ್ತಾಗಿ ಬೀಸ್ತಾ ಇದೆ ಅಲ್ವಾ? ಮತ್ತು ಗೈಸ್, ಏನೋ ಸೌಂಡ್ ಆಗ್ತಿದೆ. ರಾತ್ರಿ 1:30 ಆಗಿದೆ. ವಿಡಿಯೋನ ಎಂಡ್ ಮಾಡ್ತಾಯಿದ್ದೀವಿ. ನನ್ನ ವಾಯ್ಸು ತುಂಬ ಸ್ಲೋ ಇದೆ, ಯಾಕೆಂದರೆ ಎಲ್ಲ ಮಲ್ಕೊಂಡಿದ್ದಾರೆ. ಹಾಗಾಗಿ ಸ್ಲೋ ಆಗಿ ಮಾಡ್ತೀನಿ. ಇವಾಗ 1:30 ಆಗಿದೆಲ್ಲ ಸೋನು, ನಮಗೆ ನಿದ್ರೆನೇ ಬರ್ತಿಲ್ಲ. ಅದು ನೋಡಿ, ಇಲ್ಲಿ ಎಷ್ಟು ಕತ್ಲೆ ಆಗಿದೆ ಅಂದರೆ ಅಷ್ಟು ಕತ್ಲೆ ಆಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಬಾಯ್. ಮಧ್ಯರಾತ್ರಿ ದೆವ್ವ ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಮಾಡೋರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.